ಹಾಯ್ ಫ್ರೆಂಡ್ಸ್, ಎರಡು ಕನಸು ಧಾರಾವಾಹಿಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವಾಗಲೇ 9 ಎಪಿಸೋಡ್ಸ್ ಕಂಪ್ಲೀಟ್ ಆಗಿದೆ. ಇದು 10ನೇ ಎಪಿಸೋಡ್ ಆಗಿರುತ್ತೆ. ಹಿಂದಿನ 9 ಎಪಿಸೋಡ್ಸ್ನ ಯಾರೆಲ್ಲ ನೋಡ್ಕೊಂಡು ಬಂದಿಲ್ಲ ದಯವಿಟ್ಟು ನೋಡ್ಕೊಂಡು ಬನ್ನಿ. ಇದೊಂದು ಸೀರಿಯಲ್ ರೂಪದ ಸ್ಟೋರಿ ಆಗಿರುತ್ತೆ. ಎರಡು ಕನಸು ಮೂವಿ ಏನಿದೆ ಅದ್ರ ಡಬ್ಬು ಮಾಡ್ತಾ ಇದ್ದೀವಿ. ಸೊ ರಿಲೇಟೆಡ್ ಅದೇ ಥರ ಸ್ವಲ್ಪ ಸ್ಟೋರಿ ಇರುತ್ತೆ. ಮುಂಚೆನೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಬ್ಯಾಡ್ ಕಮೆಂಟ್ಸ್ಗಳನ್ನ ಮಾಡಬೇಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಈ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ. ಅಮ್ಮ ಅಮ್ಮ ನನ್ನ ಪೆನ್ ಎಲ್ಲಿದೆ ಅಂತ ನೋಡ್ದೇನಮ್ಮ? ನನಗೇನೋ ಗೊತ್ತು ರಾಮು, ಎಲ್ಲ ರೂಮಲ್ಲಿ ಇರಬೇಕು ನೋಡೋ. ಏನಿವನು ಮದುವೆ ಮಾಡಿದ್ರು ಹೆಂಡ್ತಿಂಗ್ ಕೇಳೋದು ಬಿಟ್ಟು ಅಮ್ಮನ ಹತ್ರ ಬಂದು ಕೇಳ್ತಾನಲ್ಲ ಇವನು. ಅವ್ನ ಪೆನ್ನು ಪುಸ್ತಕ ಎಲ್ಲ ಅವ್ನ ರೂಮಲ್ಲೇ ಇರುತ್ತಲ್ಲ, ಗೌರಿನೂ ರೂಮಲ್ಲೇ ಇರಬೇಕಲ್ಲ. ಅವಳನ್ನ ಹೋಗಿ ಕೇಳಿದ್ರೆ ಇವ್ನ ಗಂಟೆ ಏನಾದರೂ ಹೋಗುತ್ತಾ? ಅಮ್ಮ ಅಮ್ಮ ನನ್ನ ಕರ್ಚೀಫ್ ನೋಡ್ದೇನಮ್ಮ? ಅಯ್ಯೋ 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 ರಾಮು, ಯಾಕೋ ರಾಮು, ನಿನಗೆ ಎಂತ ಮದುವೆ ಮಾಡಿದ್ದೀವಲ್ಲ, ನಿನ್ನ ಹೆಂಡ್ತಿನ ಕೇಳಬಾರ್ದೇನೋ? ಗೌರಿ ಅಂತ ಅನ್ಕೊಡಲ್ಲ ಅಂತ ಹೇಳ್ತಾಳ? ಅಲ್ಲಮ್ಮ, ಚಿಕ್ಕ ವಯಸ್ಸಿಂದನೂ ನಿನ್ನೆ ಕೇಳ ಅಭ್ಯಾಸ. ಈಗ ಸಡನ್ನಾಗಿ ಇನ್ನೊಬ್ರನ್ನ ಕೇಳಬೇಕು ಅಂತಂದರೆ ಕಷ್ಟವಾಗುತ್ತಮ್ಮ. ಹ್ಞೂ ಬಿಡಪ್ಪ, ಕಷ್ಟ ಆಗುತ್ತೆ ಪಾಪ. ನಿನ್ನ ಕಷ್ಟನ ಕೇಳೋರು ಯಾರಿಲ್ಲ ನೋಡು. ಅಲ್ಲ ಕಣ, ಅಡುಗೆ ಮನೇಲಿರೋ ನಿಮ್ಮ ಅಮ್ಮನ ಕರೆದು ಕರ್ಚೀಫ್ ಕೇಳೋಕ್ಕಾಗುತ್ತೆ, ಪೆನ್ ಕೇಳೋಕ್ಕಾಗುತ್ತೆ, ಪಕ್ಕದಲ್ಲಿರೋ ಹೆಂಡ್ತಿನ ಕೇಳೋಕ್ಕಾಗಲ್ವೇನೋ? ಏನು ನಾಟಕ ಮಾಡ್ತೀಯೋ ನೀನು? ಸೀತಾ, ಇದ್ಯಾಕೋ ಸರಿ ಹೋಗಲ್ಲ ಕಣೆ. ರೀ, ಗೌರಿ ಗೌರಿ ಬಂದಿದ್ದಾಳೆ ನೋಡಿ. ಸೀತಾ, ಇದ್ಯಾಕೋ ಸರಿ ಹೋಗ್ತಿಲ್ಲ ಕಣೆ. ಹಿಂಗೆ ಆಗ್ಬಿಟ್ರೆ ಸಂಸಾರ ತುಂಬ ಕಷ್ಟ ಆಗ್ಬಿಡುತ್ತೆ. ಹೌದು ರೀ, ನನಗೂ ಅದೇ ಭಯ ಆಗ್ತಿದೆ. ಇದಕ್ಕೇನಾದರೂ ಒಂದು ಉಪಾಯ ಮಾಡಲೇಬೇಕು. ನಡಿ ನಡಿ, ಇಲ್ಲಿ ಮಾತಾಡೋದು ಬೇಡ. ರೀ, ನಮ್ಮ ರಾಮು ಬದಲಾಗ್ತಾನೆ ಅನ್ಕೊಂಡ್ರೆ ಅವ್ನು ಬದಲಾಗೋ ಲಕ್ಷಣನೇ ಕಾಣಿಸ್ತಿಲ್ಲ ಕಣ್ರಿ. ಪಾಪ ಗೌರಿ ಎಷ್ಟು ನೋವು ತಿಂತಾ ಇದ್ದಾಳೆ ಅಂದರೆ ಪಾಪ ಅವಳು ಯಾರ ಹತ್ರನೂ ಹೇಳ್ಕೊತಾ ಇಲ್ಲ. ಹೌದು ಕಣೆ, ನನಗೂ ಹಿಂಗಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನಾವಿಲ್ಲಿದ್ದಷ್ಟು ಅವನು ನಮ್ಮ ಮೇಲೆ ಡಿಪೆಂಡ್ ಆಗಿರ್ತಾನೆ. ಪ್ರತಿಯೊಂದಕ್ಕೂ ನಿನ್ನೆ ಕೇಳ್ತಾನೆ. ಅವ್ನ ಹೆಂಡತಿ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಅದಕ್ಕೆ ನಾವು ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡಬೇಕು. ಹ್ಞೂ ರೀ, ನಾವು ಇವತ್ತೇನೆ ಹಳ್ಳಿಗೆ ಹೊರಟೋಗ್ಬಿಡೋಣ. ಹಾಗೆ ಮಾಡೋಣ. ಬಟ್ಟೆ ಬರೀ ಏನಿದೆ ಎಲ್ಲ ತುಂಬ್ಕೊ. ಆದರೆ ಏನು ಹೇಳ್ತೀವಿ ನೋಡಮ್ಮ, ಏನು ಹೇಳ್ತೀವೋ ಏನೋ, ಅವರಿಬ್ಬರನ್ನ ಒಪ್ಸೋ ಜವಾಬ್ದಾರಿ ನಿಂದು. ಆಯಿತು ಬಿಡಿ, ಅದ್ರ ಬಗ್ಗೆ ನಾನು ನೋಡ್ಕೋತೀನಿ. ಸದ್ಯಕ್ಕೆ ನಮ್ಮ ಗೌರಿ ರಾಮು ಇಬ್ಬರು ಒಂದಾಗ್ಬಿಟ್ರೆ ಅಷ್ಟೇ ಸಾಕು. ನಾವು ಇಲ್ಲಿಂದ ಹೋದ್ಮೇಲೆ ಪ್ರತಿಯೊಂದಕ್ಕೂ ಅವನು ಗೌರಿನೇ ಕೇಳಬೇಕಾಗುತ್ತೆ. ಒಂದು ತಿಂಡಿ ಆಗ್ಬೋದು, ಒಂದು ಕಾಫಿ ಆಗ್ಬೋದು, ಒಂದು ಟವಲ್ ಆಗ್ಬೋದು, ಕರ್ಚೀಫ್ ಆಗ್ಬೋದು, ಪ್ರತಿಯೊಂದಕ್ಕೂ ಗೌರಿ ಮೇಲೆ ಅವನು ಅವಲಂಬಿತ ಆಗಿರ್ತಾನೆ. ಸರಿ ಆಯಿತು, ನೀನು ಹೋಗಿ ಬಟ್ಟೆನೆಲ್ಲ ತುಂಬ್ಕೊ. ಸರಿ ಆಯಿತು. ಅತ್ತೆ, ನೀವೇನಾದರೂ ಇಲ್ಲಿಂದ ಹೋದ್ರೆ ನನ್ನ ಇಲ್ಲಿ ಯಾರು ಕೇಳೋರೇ ಗತಿ ಇಲ್ದಂಗೆ ಆಗ್ಬಿಡುತ್ತತ್ತೆ. ಯಾರು ಇಲ್ದಿರೋ ತಪ್ಪಲಿ ಆಗ್ಬಿಡ್ತೀನತ್ತೆ. ಪ್ಲೀಸ್ ಅತ್ತೆ, ಹೋಗ್ಬೇಡಿ. ಅಯ್ಯೋ ಹುಚ್ಚಿ, ಇಷ್ಟಕ್ಕೆಲ್ಲ ಕಣ್ಣೀರು ಹಾಕ್ತಾರಾ? ಸ್ವಲ್ಪ ದಿನ ಅಷ್ಟೇ ಬಂದುಬಿಡ್ತೀವಿ. ಊರಲ್ಲಿ ಬೆಳೆ ತೆಗೆಸ್ಬೇಕು, ಅದಕ್ಕೋಸ್ಕರ ಅಷ್ಟೇ ನಾನು ನಿಮ್ಮ ಮಾವ ಹೋಗ್ತಿರೋದು. ಇಲ್ಲಾಂದರೆ ಇಲ್ಲೇ ಇರ್ತಾ ಇದ್ವಿ. ಒಂದು ತಿಂಗಳಷ್ಟೇ ಬಂದುಬಿಡ್ತೀವಿ. ಹೌದಮ್ಮ ಗೌರಿ, ಬೇಗ ಬಂದುಬಿಡ್ತೀವಿ. ಒಂದೇ ಒಂದು ತಿಂಗಳಷ್ಟೇ. ನೋಡಮ್ಮ ಗೌರಿ, ನಮ್ಮ ರಾಮು ನಾವೆಲ್ಲ ಇದ್ದೀವಿ ಅಂತ ಅಂದ್ಬಿಟ್ಟು ನಿನ್ನ ಬಗ್ಗೆ ಅಷ್ಟು ಯೋಚನೆ ಮಾಡ್ತಾ ಇಲ್ಲ. ಎಲ್ಲನೂ ನಮ್ಮನ್ನೇ ಕೇಳ್ತಾನೆ. ಸದ್ಯಕ್ಕೆ ನಿನಗೋಸ್ಕರನೇ ಒಳ್ಳೇದಾಗಲಿ ಅಂತ ಅರ್ಥ ಮಾಡ್ಕೊಳಮ್ಮ. ಅವನು ಇನ್ನೂ ಸರಿ ಹೋಗ್ಬೇಕಂದ್ರೆ ಇಬ್ಬರು ಒಟ್ಟಿಗೆ ಇರಬೇಕು. ನಾವೆಲ್ಲ ಇದ್ದರೆ ಅವನು ಇನ್ನೂ ಮಾತಾಡ್ಸೋದೇ ಇಲ್ಲ ಸರಿಯಾಗಿ. ನಾವು ಎಷ್ಟಂತ ನೋಡೋದು, ಕೆಲಸದ ವಿಷಯವಾಗಿ ಊರಿಗೆ ಹೋಗಿ ಸ್ವಲ್ಪ ದಿನ ಇದ್ದು ಬರ್ತೀವಿ. ಅವ ನಿಮಗೂ ಅರ್ಥ ಮಾಡ್ಕೊಳ್ಳೋಕ್ಕೆ ಒಬ್ರನ್ನೊಬ್ರನ್ನ ಅನುಕೂಲ ಆಗುತ್ತೆ ಅಂತ ಅಷ್ಟೆ, ಬೇರೆ ಏನು ಉದ್ದೇಶ ಇಲ್ಲಮ್ಮ. ನಿನ್ನ ಸಂಸಾರ ಸರಿ ಹೋಗ್ಬೇಕಾ ಬೇಡವಾ? ಸರಿ ಹೋಗ್ಬೇಕತ್ತೆ. ಹಾಗಿದ್ರೆ ನಾವು ಹೋಗಲೇಬೇಕು. ಆಮೇಲೆ ರಾಮು ಏನಾದರೂ ತಪ್ಪು ಮಾಡಿದ್ರೆ, ತಪ್ಪಾಗಿ ನಡ್ಕೊಂಡ್ರೆ, ನಿನಗೆ ಬೇಜಾರಾಗೋ ಥರ ನಡ್ಕೊಂಡ್ರೆ ಬೇಜಾರು ಮಾಡ್ಕೊಬೇಡಮ್ಮ. ಅವನು ಮನಸ್ಸು ತುಂಬ ಒಳ್ಳೆಯದು, ಚಿನ್ನದಂಥ ಹುಡುಗ. ಆದಷ್ಟು ಬೇಗ ನಿನ್ನ ಅರ್ಥ ಮಾಡ್ಕೋತಾನೆ. ಯಾರಿಗೂ ನೋವು ಮಾಡ್ದವನೇ ಅಲ್ಲ ಜೀವನದಲ್ಲಿ ಅವನು. ಅಷ್ಟು ಚೆನ್ನಾಗಿದ್ದ. ಕೆಲವು ಪರಿಸ್ಥಿತಿಯಿಂದ ಅವನು ಹೀಗಾಗಿದ್ದಾನಷ್ಟೆ. ಆದರೆ ನನಗೆ ನಂಬಿಕೆ ಇದೆ, ಅವನು ನಿಜವಾಗ್ಲೂ ಖಂಡಿತವಾಗ್ಲೂ ಬದಲಾಗ್ತಾನೆ, ನಿನ್ನ ಹತ್ರ ಚೆನ್ನಾಗಿರ್ತಾನೆ ಅಂತ. ಸರಿ ಸೀತಾ, ಹೊತ್ತಾಗುತ್ತೆ, ಟ್ರೈನ್ಗೆ ನಡಿ ಹೋಗೋಣ. ಅಲ್ಲ ಅತ್ತೆ, ಅವ್ರು ಬರೋವರೆಗೂ ನೀವು ಇರ್ಬೋದಿತ್ತು. ಇಲ್ಲಮ್ಮ, ಟ್ರೈನು ಬೆಳಗ್ಗೆನೇ ಇತ್ತಲ್ಲ, ಅದಕ್ಕೆ ಹೊರಟಿದ್ದೀವಷ್ಟೇ. ಅವನಿಗೆ ವಿಷಯ ತಿಳಿಸ್ಬಿಡು. ಸರಿ ಗೌರಿ, ನಾವು ಹೊರಡ್ತೀವಿ. ಮನೆ ಕಡೆ ಹುಷಾರು. ರಾತ್ರಿ
ಅಡುಗೆ 7 ಗಂಟೆಗೆ ಮಾಡಿಬಿಡು. ಸರಿ ಅತ್ತೆ, ಆಯ್ತು. ಸೀತಮ್ಮ, ಸೀತಮ್ಮವ್ರೆ, ಅರೆ ಯಾರಿದು ಇಲ್ಲಿ ನಿಂತಿರೋದು? ಅವ್ರ ಸೊಸೆ ಇರ್ಬೋದಾ? ಹೆಣ್ಮ ಗೌರಿ. ಅರೆ ಯಾಕಮ್ಮ ಕಣ್ಣ ನೀರು ಹಾಕ್ತಿದ್ಯಾ? ಅದು ನಮ್ಮತ್ತೆ ಊರಿಗೆ ಹೋಗಿದ್ದಾರೆ, ಅದಕ್ಕೆ. ಅಲ್ಲಮ್ಮ, ಈಗಿನ ಕಾಲದಲ್ಲಿ ಅತ್ತೆದಿರು ಯಾಕಾದ್ರೂ ನಮ್ಮ ಜೊತೆ ಇರ್ತಾರೋ? ನಮಗೆ ಪ್ರೈವೇಸಿನೇ ಇಲ್ಲ ಅಂತಾರೆ ಸೊಸೆದಿರು. ಅಂಥದ್ರಲ್ಲಿ ಅತ್ತೆ ಇಲ್ಲ ಅಂತ ಕಣ್ಣೀರು ಹಾಕ್ತಿದ್ಯಲ್ಲ ನೀನು. ನಿನ್ನಂತ ಸೊಸೆ ಪಡೆಯೋದಕ್ಕೆ ನಮ್ಮ ಸೀತಮ್ಮ ತುಂಬಾನೇ ಅದೃಷ್ಟ ಮಾಡಿದ್ದಾರೆ. ಅಂದಾಗೆ ನಾನು ಬಂದ ವಿಷಯನೇ ಮರ್ತ್ಬಿಟ್ಟೆ. ನೋಡಮ್ಮ, ನಮ್ಮ ಮನೇಲಿ ಸತ್ಯನಾರಾಯಣ ಪೂಜೆ ಇದೆ, ನಿಮ್ಮ ಅತ್ತೆನ ಕರೆಯೋಣ ಅಂತ ಬಂದೆ. ನಿಮ್ಮ ಅತ್ತೆ ಇಲ್ಲ ಅಂತ ಹೇಳ್ತಿದ್ಯಾ? ನೀನು ಬಾರಮ್ಮ. ಆಯ್ತು ಆಂಟಿ, ಇಲ್ಲೇ ನಿಮ್ಮನೆ ಪಕ್ಕದಲ್ಲೇ ನಮ್ಮನೆ ಇರೋದು, ಬಂದ್ಬಿಡು. ಹಾಂ ಸರಿ ಆಂಟಿ. ಫ್ರೆಂಡ್ಸ್, ಇವತ್ತಿನ ಎರಡು ಕನಸು ಎಪಿಸೋಡ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಏನಾದ್ರು ಡಿಸ್ಟರ್ಬೆನ್ಸ್ ಇದ್ರೆ ದಯವಿಟ್ಟು ಸಾರಿ. ಹಾಗೆ ನಾಳೆ ನಮ್ಮ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವು ಮಾಡಬೇಕಾಗಿರೋದಿಷ್ಟೇ, ನಮ್ಮ ಈ ಚಿಕ್ಕ ಒಂದು ಪ್ರಯತ್ನಕ್ಕೆ ದಯವಿಟ್ಟು ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಗೆ ಯಾವುದೇ ರೀತಿ ಅಮೌಂಟ್ ಕಟ್ ಆಗೋದಿಲ್ಲ. ನಾವು ಹಾಕೋ ಮೊದಲನೇ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ, ಮೊದಲು ನೀವೇ ನಮ್ಮ ವಿಡಿಯೋಸ್ನ ನೋಡ್ಬೋದು. ಸಪೋರ್ಟ್ ಮಾಡ್ತೀರಾ ಅನ್ಕೊಂಡಿದ್ದೀನಿ. ಇದು ಒಂದು ಹೊಸ ಚಾನಲ್ಲು, ತುಂಬ ದಿನದಿಂದ ಆಸೆ ಇತ್ತು ಫ್ರೆಂಡ್ಸ್, ಒಂದು ಕಾರ್ಟೂನ್ ಸ್ಟೋರಿನ ಮಾಡಬೇಕು ನಿಮಗೋಸ್ಕರ ಅಂತ. ಅದಕ್ಕೆ ನಾನೊಂದು ಫಿಲಮ್ ಸ್ಟೋರಿನ ತೊಗೊಂಡಿದ್ದೀನಿ. ಹಳೆ ಮೂವಿ ಆದ್ರೂ ಸ್ಟೋರಿ ನನಗೆ ತುಂಬ ಇಷ್ಟ ಆಯಿತು. ತುಂಬ ಅರ್ಥ ಇರುತ್ತೆ ಹಳೆ ಮೂವೀಸ್ಗಳಲ್ಲಿ, ಅದಕ್ಕೆ ನಾನು ಹಳೆ ಮೂವೀಸ್ನ ಸ್ಟೋರಿಯಾಗಿ ತೊಗೊಂಡಿದ್ದೀನಿ. ದಯವಿಟ್ಟು ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ವ್ಯೂಸ್ ಆಗ್ತದೆ, ಆದರೆ ನನಗೆ ಸಬ್ಸ್ಕ್ರೈಬರ್ಸ್ ಆಗ್ತಾ ಇಲ್ಲ, ಯಾಕೆ ಅಂತ ಗೊತ್ತಾಗ್ತಿಲ್ಲ. ದಯವಿಟ್ಟು ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಂತ ಅಂದ್ಕೊಂಡಿರೋ ಹೆಣ್ಮಕ್ಳಿಗೆ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾಳೆ ಮತ್ತೆ ಇನ್ನೊಂದು ಎಪಿಸೋಡ್ ಜೊತೆಗೆ ಸಿಗ್ತೀನಿ. ಎಲ್ಲರಿಗೂ ಬಾಯ್.